ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ನನ್ನ ಹೆಸರು ಸಿ.ವಿ. ರಾಮನ್. ನನ್ನ ಪೂರ್ಣ ಹೆಸರು ಚಂದ್ರಶೇಖರ್ ವೆಂಕಟರಾಮನ್. ನಾನು ನವೆಂಬರ್ 7, 1888ರಲ್ಲಿ ತಮಿಳುನಾಡಿನಲ್ಲಿ ಜನಿಸಿದೆನು. ನನ್ನ ತಂದೆ ಚಂದ್ರಶೇಖರ್, ತಾಯಿ ಪಾರ್ವತಿ ಅಮ್ಮಾಳ್. ನಾನು ಭೌತಶಾಸ್ತ್ರಜ್ಞ. 1930ರಲ್ಲಿ ರಾಮನ್ ಪರಿಣಾಮವನ್ನು ಕಂಡುಹಿಡಿದೆನು. ಇದಕ್ಕಾಗಿ ನನಗೆ ನೊಬೆಲ್ ಪ್ರಶಸ್ತಿ ದೊರೆಯಿತು. ಆದ್ದರಿಂದ ಪ್ರತಿ ವರ್ಷ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸುತ್ತಾರೆ. ಈ ರಾಮನ್ ಪರಿಣಾಮವನ್ನು ಔಷಧಿ ತಯಾರಿಕೆಯಲ್ಲಿ, ಪರಿಸರ ಅಧ್ಯಯನ, ರಕ್ಷಣಾ ಕಾರ್ಯಗಳಲ್ಲಿ ಬಳಸುತ್ತಾರೆ. ವಿದ್ಯಾರ್ಥಿನಿಗೆ ಧನ್ಯವಾದಗಳು. ನನ್ನ ಹೆಸರು ಮೇರಿ ಕ್ಯೂರಿ. ನಾನು ನವೆಂಬರ್ 7, 1867ರಲ್ಲಿ ರಾಷ್ಟ್ರದಲ್ಲಿ ಜನಿಸಿದೆನು. ಅರ್ಥಶಾಸ್ತ್ರದಲ್ಲಿ ವಿಚಾರಶೀಲತೆ ನಿಧನಕ್ಕಾಗಿ ನೊಬೆಲ್ ಪ್ರಶಸ್ತಿ ಪಡೆದೆನು. ನಾನು 1911ರಲ್ಲಿ ಮೇರಿ ಕ್ಯೂರಿರೊಂದಿಗೆ ರಸಾಯನಶಾಸ್ತ್ರದ ಐಸೋಟೋಪ್ಗಳ ಬಳಕೆ ಬಗ್ಗೆ ನೊಬೆಲ್ ಪ್ರಶಸ್ತಿ ಪಡೆದೆನು. ನಾನು ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ. ನಾನು 2 ಬಾರಿ ನೊಬೆಲ್ ಪ್ರಶಸ್ತಿ ಪಡೆದ ಪ್ರಪಂಚದ ಮೊದಲ ವ್ಯಕ್ತಿ. ನಾನು ಕ್ರೇಸ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾದ ಮೊದಲ ಮಹಿಳೆ. ಥ್ಯಾಂಕ್ ಯು. ನಾನು APJ ಅಬ್ದುಲ್ ಕಲಾಂ. ನನ್ನ ಪೂರ್ಣ ಹೆಸರು ಅವುಲ್ ಫಕೀರ್ ಜೈನುಲ್ ಅಬ್ದೀನ್ ಅಬ್ದುಲ್ ಕಲಾಂ. ನಾನು ಅಕ್ಟೋಬರ್ 15, 1931ರಲ್ಲಿ ತಮಿಳುನಾಡಿನಲ್ಲಿ ಜನಿಸಿದೆನು. ನಾನು ಭಾರತದ 11ನೇ ರಾಷ್ಟ್ರಪತಿಯಾಗಿದ್ದೆನು. ನಾನು 1958ರಲ್ಲಿ DRDO ಹಾಗೂ 1969ರಲ್ಲಿ ಇಸ್ರೋದಲ್ಲಿ ಕೆಲಸ ಮಾಡಿದ್ದೆನು. ನಾನು 1958ರಲ್ಲಿ ಭಾರತದ ಪ್ರಥಮ ಉಪಗ್ರಹವನ್ನು ಉಡಾಯಿಸಿದ್ದಕ್ಕಾಗಿ ನನ್ನನ್ನು ಕ್ಷಿಪಣಿ ಮಾನವ ಎಂದು ಕರೆಯುತ್ತಾರೆ. ನನಗೆ ಭಾರತ ರತ್ನ ಪ್ರಶಸ್ತಿ ಹಾಗೂ 40 ವಿಶ್ವವಿದ್ಯಾಲಯಗಳ ಪ್ರಶಸ್ತಿ ನೀಡಿವೆ. ನನಗೆ ವಿದ್ಯಾರ್ಥಿಗಳೆಂದರೆ ಬಲು ಇಷ್ಟ. ಹಾಗಾಗಿ ನನ್ನ ಜನ್ಮದಿನವನ್ನು ವಿದ್ಯಾರ್ಥಿಗಳ ದಿನ ಎಂದು ಆಚರಿಸುತ್ತಾರೆ. ಧನ್ಯವಾದಗಳು. ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಹೈಡ್ರೋಜನ್, ಆಕ್ಸಿಜನ್ ನೀರಿನಲ್ಲಿವೆ, ಸೋಡಿಯಂ ಕ್ಲೋರಿನ್ ಉಪ್ಪಿನಲ್ಲಿವೆ. ಹೈಡ್ರೋಜನ್, ಆಕ್ಸಿಜನ್ ನೀರಿನಲ್ಲಿವೆ, ಸೋಡಿಯಂ ಕ್ಲೋರಿನ್ ಉಪ್ಪಿನಲ್ಲಿವೆ. ನೀರಿನಲ್ಲಿವೆ, ಸೋಡಿಯಂ ಕ್ಲೋರಿನ್ ಉಪ್ಪಿನಲ್ಲಿವೆ. ಉಪ್ಪಿದೆ, ಕಾರ್ಬನ್ ಆಕ್ಸಿಜನ್ ಸೇರಿ ಕೆಲಸ ಮಾಡಿವೆ. ಹೈಡ್ರೋಜನ್, ಆಕ್ಸಿಜನ್ ನೀರಿನಲ್ಲಿವೆ, ಸೋಡಿಯಂ ಕ್ಲೋರಿನ್
ಸಲ್ಫರಲ್ಲಿದೆ, ಹೈಡ್ರೋಜನ್ ಆಕ್ಸಿಜನ್ ನೀರಿನಲ್ಲಿದೆ, ಸೋಡಿಯಂ ಕ್ಲೋರಿನ್ ಉಪ್ಪಿನಲ್ಲಿದೆ, ಹೈಡ್ರೋಕ್ಲೋರಿಕ್ ಆಸಿಡ್ ಗಾಳಿಯಲ್ಲಿ ಹೊತ್ತಿದೆ, ಮನೆಯಲ್ಲಿರುವ ಕೀಟಕ್ಕೆ ತುಕ್ಕು ಹಿಡಿದಿದೆ, ಹೈಡ್ರೋಜನ್ ಆಕ್ಸಿಜನ್ ನೀರಿನಲ್ಲಿದೆ, ಸೋಡಿಯಂ ಕ್ಲೋರಿನ್ ಉಪ್ಪಿನಲ್ಲಿದೆ, ಹೈಡ್ರೋಜನ್ ಆಕ್ಸಿಜನ್ ನೀರಿನಲ್ಲಿದೆ, ಸೋಡಿಯಂ ಕ್ಲೋರಿನ್ ಉಪ್ಪಿನಲ್ಲಿದೆ. ಆಕಾಶ ಹೆಂಗ್ ಕಾಣ್ತೈತಿ? ನೀಲಿ. ಎಲ್ಲ ಸಂದರ್ಭದಲ್ಲಿ ನೀಲಿ ಕಾಣ್ತೈತ? ಅದು ಎಲ್ಲ ಯಾವಾಗಲೂ ನೀಲಿ ಕಾಣ್ತೈತ? ಇಲ್ಲ. ಓಕೆ. ಯಾವಾಗ ನೀಲಿ ಕಾಣ್ತೈತ? ಆಯ್ತು. ಎರಡು ಪ್ರಶ್ನೆ ಕೇಳ್ತೇನೆ ಈಗ. ಸೂರ್ಯ ಹುಟ್ಟುವಾಗ ಸೂರ್ಯ ಯಾವ ಥರ ಕಾಣ್ತಿರ್ತಾನ? ಕೆಂಪು. ಮುಳುಗುವಾಗ ಸೂರ್ಯ ಮುಳುಗ್ತಾನಲ್ಲ ಅವಾಗ ಕೆಂಪು. ಈಗ ಅಕಸ್ಮಾತ್ ನೇರವಾಗಿ ನೋಡಬಾರ್ದು, ಕಪ್ಪು ಗಾಜನ್ನು ಬಳಸ್ಕೊಂಡು ಸೂರ್ಯನ ಈಗ ನೋಡಿದ್ರೆ ಬಿಳುಪು ಕಾಣ್ತಾನೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಹಿಡಿದಿದ್ದು ಯಾರಂದ್ರೆ ಸಿ ವಿ ರಾಮನ್ ಅವರು. ಸರಿ, ಅವ್ರ ಕುರಿತಾಗಿ ಈ ಒಂದು ವಿಷಯದ ಕುರಿತಾಗಿ 1928ರಲ್ಲಿ ಅವರು ರಾಮನ್ ಎಫೆಕ್ಟ್ ಅಂತಕ್ಕಂಥ ಒಂದು ಪ್ರಬಂಧವನ್ನ ಮಂಡನೆ ಮಾಡ್ತಾರ ಬೆಂಗಳೂರಿನಲ್ಲಿ. ಆ ಪ್ರಬಂಧ 2 ವರ್ಷಗಳವರೆಗೆ ಅಧ್ಯಯನಗೊಂಡು 1930ರಲ್ಲಿ ನೊಬೆಲ್ ಪಾರಿತೋಷಕ ಸಿಕ್ತದೆ. ಆದ್ರೆ ಪ್ರಬಂಧ ಪ್ರಕಟ ಆಗಿದ್ದ ಯಾವಾಗಂದ್ರೆ ಫೆಬ್ರವರಿ 28, 1928. ಸರಿ, ಇಲ್ಲಿ ಬೆಳಕು ಒಂದು ಮೇಲ್ಮೇಲೆ ಬಿದ್ದಾಗ ಪುನಃ ಹಿಂದಕ್ಕೆ ಬರ್ತಾವೆ. ಅವು ನಾವು ಬೆಳಕಿನ ಪ್ರತಿಫಲನ ಅಂತ ಕರ್ತೇವೆ. ನಾವು ಗಾಜನ್ನ ಅಥವಾ ದರ್ಪಣ ಬಳಸ್ಕೊಂಡು ಅದನ್ನು ಕಂಡುಹಿಡಿತೇವೆ. ರಾಮನ್ ಏನ್ ಮಾಡಿಬಿಟ್ಟ, ಬೇರೆ ಬೇರೆ ವಸ್ತುಗಳನ್ನು ಹಾಕಿಬಿಟ್ಟ. ಅಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿ ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಬೇರೆ ತರಂಗವನ್ನು ಹೊಂದಿರ್ತಕ್ಕಂಥ ಬೆಳಕಿನ ಕಿರಣಗಳು ವಾಪಸ್ ಬಂದ್ಬಿಟ್ಟು ಅದಕ್ಕೆ ರಾಮನ್ ಕಿರಣಗಳು ಅಂತ ಕರೆದ. ಅದಕ್ಕೆ ರಾಮನ್ ಎಫೆಕ್ಟ್ ಅಂತ ಕರೆದ. ಇದೇ ರಾಮನ್ ಎಫೆಕ್ಟ್. ಹಾಗಾದ್ರೆ ಬೇರಿಯಂ ಕ್ಲೋರೈಡ್ ತೆಗೆದು ಸೋಡಿಯಂ ಕ್ಲೋರೈಡ್ ಇಟ್ಟ, ಸೋಡಿಯಂ ಸಲ್ಫೇಟ್ ಅನ್ನ ಇಟ್ಟ, ಅಮೋನಿಯಂ ಕ್ಲೋರೈಡ್ ಅನ್ನ ಇಟ್ಟಾಗ ಏನಾಗ್ತದೆ ಅಂದ್ರೆ ರಾಮನ್ ಎಫೆಕ್ಟ್ ಇಂದ ಬಂದ ಕಿರಣಗಳ ತರಂಗ ದೂರ ಬೇರೆ ಬೇರೆ ಆಗ್ತಿದೆ. ಹಾಗಾದ್ರೆ ಇದರ ಅಣುರಚನೆ ಈ ರೀತಿಯಾಗಿದೆ, ಇದರ ಅಣುರಚನೆ ಈ ರೀತಿಯಾಗಿದೆ ಅಂತಕ್ಕಂಥದ್ದನ್ನ ತೋರಿಸ್ತಾರೆ. ಸರಿ, ಹಾಗಾಗಿ ರಾಮನ್ ಎಫೆಕ್ಟ್ ಅಂತಕ್ಕಂಥದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡ್ತೈತಿ. ಅಣುಗಳ ರಚನೆಯನ್ನ ಕಂಡುಹಿಡಿಬೇಕಾಗಿರ್ತಕ್ಕಂಥ ಸಾಕಷ್ಟು ಹೆಸರು ಮಾಡ್ತೈತಿ. ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ರಾಮನ್ ಅವರಿಗೆ 1930ರಲ್ಲಿ ನೊಬೆಲ್ ಪಾರಿತೋಷಕವನ್ನು ಕೊಡ್ತಾರ. ಏಷ್ಯಾದಲ್ಲಿಯೇ ಮೊಟ್ಟ ಮೊದಲಿಗೆ ನೊಬೆಲ್ ಪಾರಿತೋಷಕವನ್ನ ಪಡೆದತಕ್ಕಂಥ ಏಕೈಕ ವಿಜ್ಞಾನಿ ಯಾರು? ಸಿ ವಿ ರಾಮನ್ ಅವರು. ಸರಿ, ಅಂತಹ ಮಹಾನ್ ವಿಜ್ಞಾನಿಯನ್ನ, ವಿಜ್ಞಾನ ದಿನಾಚರಣೆಯನ್ನ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲಾ ಶಾಲೆಗಳಲ್ಲಿ, ಎಲ್ಲಾ ವಿಜ್ಞಾನ ಕಾಲೇಜುಗಳಲ್ಲಿ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಆಚರಣೆ ಮಾಡ್ತಿದ್ದಾರೆ. ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತಕ್ಕಂಥ IISc ಅಂತಕ್ಕಂಥ ಒಂದು ಕೇಂದ್ರ ಇದೆ ಬೆಂಗಳೂರಲ್ಲಿ. ಅದರ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ ನಾವು ಕುದಾಪುರದಲ್ಲಿ IISc ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ವಿಜ್ಞಾನ ಕೇಂದ್ರ ಇದೆ. ನಾವು ತರಬೇತಿ ಹೋದಾಗ ರಾಮನ್ ಅವರು, ಸಿ ವಿ ರಾಮನ್ ಅವರು ಮಾತಾಡಿರ್ತಕ್ಕಂಥ ಮತ್ತು ಅವರು ಎಕ್ಸ್ಪ್ಲೇನ್ ಮಾಡತಕ್ಕಂಥ ವಿಡಿಯೋವನ್ನ ಹಾಕಿ ತೋರಿಸಿದ್ರು. ಎಷ್ಟು ಚೆನ್ನಾಗಿ ಸರಳವಾಗಿರ್ತಕ್ಕಂಥ ಇಂಗ್ಲೀಷು, ನಿಜವಾಗ್ಲೂ ಬಹಳ ಪುಣ್ಯ ಅನಿಸ್ತು ನನಗೆ. ಆ ಒಂದು ಸರಳವಾಗಿರ್ತಕ್ಕಂಥ ಇಂಗ್ಲೀಷ್ನಲ್ಲಿ ಅವರ ಎಫೆಕ್ಟ್ ಅನ್ನು ತೋರಿಸಿದ್ರು ನಮಗೆ. ಸರಿ, ಹಾಗಾಗಿ ನಾನೊಂದು ಇನ್ನೊಂದು ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ವಿಜ್ಞಾನಿಗಳು ಯಾವಾಗಲೂ ಆತ್ಮವಿಶ್ವಾಸವನ್ನು ಕಳ್ಕೊಳ್ಬಾರ್ದು ಅಂತ. ಅದಕ್ಕೊಂದು ಸಣ್ಣದೊಂದು ನಡೀತಕ್ಕಂಥ ಘಟನೆಯನ್ನು ಹೇಳ್ಬಿಡ್ತಾನೆ. ಈ ಥಾಮಸ್ ಆಲ್ವಾ ಎಡಿಸನ್ ಹೆಸರು ಕೇಳಿರಲ್ಲ? ಏನ್ ಕಂಡಿದ್ದಾನ? ವೆರಿ ಗುಡ್. ಆತನನ್ನ ಜಗತ್ತಿನ 2ನೇ ಸೂರ್ಯ ಅಂತ ಕರಿತೇವೆ. ಆತ 1914ರಲ್ಲಿ ಆತನ ಪ್ರಯೋಗಾಲಯಕ್ಕೆ ಬೆಂಕಿ ಬಿದ್ದು ಬಿದ್ದ. ಮೇ ತಿಂಗಳಲ್ಲಿ ಬೆಂಕಿ ಬಿದ್ದಾಗ ಎಲ್ಲಾ ಪ್ರಯೋಗದ ಉಪಕರಣಗಳೆಲ್ಲ ಸುಟ್ಟೋಗ್ಬಿಟ್ಟವು. ಸುಟ್ಟೋದಾಗ ಇರ್ವಿನ್ ಎಡಿಸನ್ ಅಂತಕ್ಕಂಥ ಆತನ ಮಗ, ಥಾಮಸ್ ಆಲ್ವಾ ಎಡಿಸನ್ ಮಗ ಇರ್ವಿನ್ ಎಡಿಸನ್ ಅಂತ. ಅವಾಗ ಅವನು ಏನ್ ಮಾಡ್ತಾನ, ಅವರಪ್ಪ ಏನು ಥಾಮಸ್ ಆಲ್ವಾ ಎಡಿಸನ್ ಎಂದು ಪ್ರಯೋಗ ಸುಟ್ಟು ಹೋಗ್ತಾರೆ. ಈ ಎಡಿಸನ್ ಏನ್ ಮಾಡ್ತಾನ, ಆ ಸುಟ್ಟು ಹೋಗ್ತಕ್ಕಂಥ ಪ್ರಯೋಗಾಲಯದ ಮುಂದೆ ಕೈ ಕಟ್ಟಿ ನಿಂತ್ಕೊಂಡ್ಬಿಡ್ತಾನ. ಅವಾಗ ಇರ್ವಿನ್ ಎಡಿಸನ್ ಏನ್ ಮಾಡ್ತಾನ, ಈ ಸುಟ್ಟು ಹೋಗ್ತಕ್ಕಂಥ ಉಪಕರಣ ನಮ್ಮ ಅಪ್ಪನ ಬಿದ್ದು ತಂದೆನ ಬಿದ್ದು ಸತ್ತು ಹೋಗ್ಬಿಡ್ತಾನ ಅಂತ ಹೇಳಿ ಓಡೋಗಿ ಆ ತಂದೆಯನ್ನ ಥಾಮಸ್ ಆಲ್ವಾ ಎಡಿಸನ್ ತಪ್ಪಿಕೊಳ್ತಾನ. ಯಾಕೆ ನಾನು ತಪ್ಪಿಕೊಳ್ಳಿ ಅಂತ ಎಡಿಸನ್ ಕೇಳ್ತಾನ, ಯಾರನ್ನ? ಇರ್ವಿನ್ನ. ಇಲ್ಲ, ನೀನು ಎಲ್ಲಿ ಅದೆಲ್ಲ ಬಿದ್ದು ಹೋಗ್ಬಿಡ್ತೇವೆ, ನೀನು ಕಂಡಿದ್ದೆಲ್ಲ ಉಪಕರಣಗಳೆಲ್ಲ ಇದರಲ್ಲಿ ಸುಟ್ಟು ಹೋಗ್ತದವು, ಎಲ್ಲಿ ನೀನು ಅದನ್ನ ಬಿದ್ದು ಸತ್ತು ಹೋಗ್ತೀಯ ಅಂತಂದು ಅದಕ್ಕೆ ನಾನು ಅಂದ್ಕೊಂಡು ಹೇಳ್ತಾನೆ. ಅವಾಗ
ಎಡ್ಸನ್ ಬಹಳ ಚಂದಾಗಿ ಮಾತಾಡ್ತಾನ. ಏನಂದ್ರೆ ನಾನು ಕಂಡಿರ್ತಕ್ಕಂಥ ಉಪಕರಣ ಸುಟ್ಟು ಹೋಗ್ಬೋದು, ಅವೆಲ್ಲ ಸುಟ್ಟು ಹೋಗ್ಬೋದು, ಆದ್ರೆ ನನ್ನ ತಲೆ ಈಗಲೂ ಹಾಗೇ ಇದೆ, ನನ್ನ ತಲೆಯಲ್ಲಿ ಇರ್ತಕ್ಕಂಥ ಆವಿಷ್ಕಾರಗಳು ಇನ್ನೂ ಹಾಗೇ ಅದಾವ. ಹಾಗಾಗಿ ನಾನೇ ಸಹಾಯಕ ಇಂಥ ಸಾವಿರಾರು ಉಪಕರಣಗಳನ್ನು ಕಂಡುಹಿಡಿದೆ ಅಂತಂದು ಹೇಳಿ ಆತ ಹೇಳ್ತಾನ. ಅದಾಗಿ ಕೇವಲ 14 ದಿನಕ್ಕೆ ಗ್ರಾಮಫೋನ್ ಅನ್ನ ಕಂಡುಹಿಡ್ತಾನೆ. ಗ್ರಾಮಫೋನ್ ನೀವು ಯಾರು ನೋಡಿಲ್ಲ, ಗ್ರಾಮಫೋನು 14 ದಿನ ಕಂಡಿರ್ತಾನೆ. ಗ್ರಾಮಫೋನ್ ನಂತರ ಟೈಪ್ ಕಾರ್ಡ್ ಆಗ್ತೈತಿ, ಆನಂತರ ರೇಡಿಯೋ ಆಗ್ತೈತಿ, ಆನಂತರ ಮೈಕ್ ಆಗ್ತೈತಿ, ಈಗೇನು ಲೇಟಲ್ ಇದೆ. ನಾನು ಮಾತಾಡಕತ್ತೇನಲ್ಲ, ಇದೆಲ್ಲ ಕೂಡ ಎಡಿಸನ್ ಕೊಡತಕ್ಕಂಥ ಕೊಡುಗೆ. ಆ ಘಟನೆ ಆಗಿ ಕೇವಲ 14 ದಿನಕ್ಕೆ ಅವು ಗ್ರಾಮಫೋನ್ ಅನ್ನ ಕಂಡಿರ್ತಾರೆ. ಹಾಗಾಗಿ ವಿಜ್ಞಾನಿಗಳಾಗಿರ್ತಕ್ಕಂಥದ್ದು ಆತ್ಮವಿಶ್ವಾಸವನ್ನು ಕಳ್ಕೊಳ್ಬಾರ್ದು ಅಂತಕ್ಕಂಥದ್ದು. ಇನ್ನೊಬ್ರು ಲೂಯಿಸ್ ಪ್ಯಾಸ್ಚರ್ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್ ಬರ್ತಾನ, ಆತನ ಮದುವೆ ಆಗ್ತಿರ್ತದೆ. ಮದುವೆ ಆಗೋ ಸಂದರ್ಭದಲ್ಲಿ ಚರ್ಚ್ನಲ್ಲಿ ಮದುವೆ ಆಗ್ತಿರ್ತೈತಿ. ಆ ಸಂದರ್ಭದಲ್ಲಿ ಇದೇನ್ ಮಾಡ್ಬಿಡ್ತಾರೆ, ಇನ್ನೇನು ಮದುಮಗಳಿಗೆ ಉಂಗುರವನ್ನು ಹಾಕ್ಬೇಕು. ಇಲ್ಲ ನಾವು ತಾಳಿ ಕಟ್ತವ ಅಲ್ಲಿ ಉಂಗುರ ಹಾಕ್ಬೇಕು. ಇನ್ನೇನು ಉಂಗುರ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಲೂಯಿಸ್ ಪ್ಯಾಸ್ಚರ್ ಅಲ್ಲಿ ಕಾರ್ಯಕ್ರಮದಲ್ಲಿ ಇರೋಲ್ಲ, ಅಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಅವಾಗ ಅಲ್ಲಿ ಇರ್ತಕ್ಕಂಥವ್ರೆಲ್ಲರಿಗೆ ಬಹಳ ಮುದುಗರ ಆಗ್ತೈತಿ, ಇಲ್ಲೋದ ಅಂತಂದು. ಆಮೇಲೆ ಅವನ ಫ್ರೆಂಡ್ ಒಬ್ಬ ಕ್ಲೋಸ್ ಫ್ರೆಂಡ್ ಇರ್ತಾನ, ನೀವು ಏನ್ ಮಾಡ್ಬಿಡ್ರಿ ಈ ಕಾರ್ಯಕ್ರಮವನ್ನ ಮದುವೆ ಕಾರ್ಯಕ್ರಮ ರದ್ದುಪಡಿಸ್ಬೇಡ್ರಿ, ಅವ್ನು ಎಲ್ಲಿದ್ರು ಅಲ್ಲಿ ಇಟ್ಕೊಂಡ್ ಬರ್ತಾನೆ ಅಂತಂದೇಳಿ ಅವನ ಫ್ರೆಂಡ್ ಮಾತು ಕೊಟ್ಟು ಹೋಗ್ತಾನೆ. ಕೊಟ್ಟು ಹೋದಾಗ ಲೂಯಿಸ್ ಪ್ಯಾಸ್ಚರ್ ಏನ್ ಮಾಡ್ತಿರ್ತಾನೆ, ತನ್ನ ಪ್ರಯೋಗಾಲಯದಲ್ಲಿ ಚಿಲ್ಕವನ್ನು ಹಾಕೊಂಡು ಒಳಗಡೆ ಚಿಲ್ಕ ಹಾಕೊಂಡು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾನೆ. ಅವಾಗ ಕದ ತೆಗಿ ಅಂತಂದು ಎಷ್ಟೇ ಕದ ಬಂದ್ರು ಕೂಡ ಲೂಯಿಸ್ ಪ್ಯಾಸ್ಚರ್ ಕದ ತೆಗಿಯಂಗಿಲ್ಲ. ಆಮೇಲೆ ಕದವನ್ನ ಡೋರನ್ನ ಮುರಿದು ಒಳಗಡೆ ಹೋಗ್ತಾನೆ. ಆಮೇಲೆ ಲೂಯಿಸ್ ಪ್ಯಾಸ್ಚರ್ ಏನ್ ಮಾಡಕತ್ತಿ, ಎದುರು ನಿನ್ ಮದುವೆ ಆಗ್ತಿದೆ, ನೀನು ಇಲ್ಲಿ ಬಂದು ಕೂತ್ಕೊಂಡಿ ಅಂತ ಕೇಳ್ತಾನೆ. ಅವರು ಕೂಡ ಅವ್ನಿಗೆ ಎತ್ತರ ಇರಲ್ಲ, ತಮ್ಮ ಪ್ರಯೋಗದಲ್ಲೇ ಮಗ್ನ ಆಗ್ಬಿಡ್ತಾನೆ, ಅವ್ನ ಮಾತು ಕೂಡ ಕೇಳ್ಕೊಳ್ತಾ ಇರಲ್ಲ. ಅವಾಗ ಲೂಯಿಸ್ ಪ್ಯಾಸ್ಚರ್ ಬೇಯಿಸಲ್ಲಿ ಒಂದು 2 ಸರಿ ಬಿಡ್ತಾನೆ. ಬಿಟ್ಟಾಗ ಅವಾಗ ಎತ್ತರ ಆಗ್ತದೆ, ಏನ್ ಮಾಡಕತ್ತೀನಿ, ಇಲ್ಲ ನಾನು ಪ್ರಯೋಗ ಮಾಡಕತ್ತೀನಿ ಅಂತಿದ್ದೆ. ಅಲ್ಲ ಬಾ, ನಿನ್ನ ಜೀವನಕ್ಕೆ ಸಂಗಾತಿಯಾಗಿ ಕೊಡ್ತಕ್ಕಂಥ ಒಬ್ಬ ಮದುಮಗಳು ಕಾಯ್ದೆ ಇದ್ದಾಳ, ನೀನ್ ಇಲ್ಲಿ ಏನೋ ಪ್ರಯೋಗ ಮಾಡ್ಕೊಂತ ಕೂತಿದ್ಯಲ್ಲ ಬಾ ಅಂತ ಕೇಳ್ತಾನೆ. ಅವಾಗ ಲೂಯಿಸ್ ಪ್ಯಾಸ್ಚರ್ ಒಂದು ಮಾತು ಹೇಳ್ತಾನ, ಏನಂದ್ರೆ ನೋಡು, ನನ್ನ ಜೀವನಕ್ಕೆ ಬರ್ತಕ್ಕಂಥ ಸಂಗಾತಿ ನನ್ನ ಜೀವನದಲ್ಲಿ ಇರ್ಬೋದು, ಜೀವನ ಪರ್ಯಂತ ಇರ್ಬೋದು, ಆಗ ಇಡೀ ಜಗತ್ತಿನ ಜೀವನವನ್ನು ಉಳಿಸ್ತಕ್ಕಂಥ ಔಷಧಿಯನ್ನು ನಾನು ಕಂಡಿಡ್ತಾ ಇದ್ದೇನೆ, ನನ್ನನ್ನ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ತಾನೆ. ಸರಿ, ಆ ಸಂದರ್ಭದಲ್ಲಿ ಆ ಕಂಡಿಡಿತಕ್ಕಂಥ ಔಷಧಿ ಆದಪ್ಪ ಅಂದ್ರೆ ಹುಚ್ಚುನಾಯಿ ಕಂಡಿದ್ದಕ್ಕ ಔಷಧಿ ರ್ಯಾಬಿಸ್ ಏನಿದೆಯಲ್ಲ, ಆ ರ್ಯಾಬಿಸ್ ಔಷಧಿಯನ್ನ ಕಂಡಿಡ್ತಾ ಇರ್ತಾರೆ. ಸರಿ, ಹಾಗಾಗಿ ವಿಜ್ಞಾನಿಗಳು ಯಾವಾಗಲೂ ಅವರು ಸಮಯವನ್ನ ನೋಡೋದಿಲ್ಲ, ಯಾವಾಗಲೂ ತಮ್ಮ ಜೀವನವನ್ನ ವಿಜ್ಞಾನಕ್ಕೋಸ್ಕರ ಮುಡುಪಾಗಿರ್ತಕ್ಕಂಥ ಮಾತನ್ನು ಹೇಳ್ತಾ ವಿಜ್ಞಾನ ದಿನಾಚರಣೆಯ ಒಂದು ದಿನವನ್ನ ಇವತ್ತಿಲ್ಲಿ ಆಚರಣೆ ಮಾಡ್ತಿಲ್ಲ. ಇದು ಒಂದು ಔಚಿತ್ಯ ಹೌದು, ಇದು ಸಂಭ್ರಮ ಹೌದು, ಇದು ಸಡಗರ ಹೌದು ಅಂತಕ್ಕಂಥ ಮಾತು ಹೇಳ್ತಾ ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಇಲ್ಲಿನ ಮುಖ್ಯೋಪಾಧ್ಯಾಯರು ಮತ್ತೆ ಇಲ್ಲಿ ಇರ್ತಕ್ಕಂಥ ವಿಜ್ಞಾನ ಮೇಡಮ್ ಅನ್ನು ನೋಡಿ ಬಹಳ ಖುಷಿ ಆಯ್ತು. ಇಲ್ಲಿ ಹೈಸ್ಕೂಲಲ್ಲಿ ವಿಜ್ಞಾನ ಶಿಕ್ಷಕನಾಗಿ 16 ವರ್ಷ ಸಂಬಂಧಪಡ್ತಕ್ಕಂಥ ರಾಸಾಯನ ಶಾಸ್ತ್ರಕ್ಕೆ ಸಂಬಂಧಪಡ್ತಕ್ಕಂಥ ಖಗೋಳ ವಿಜ್ಞಾನಕ್ಕೆ ಸಂಬಂಧಪಡ್ತಕ್ಕಂಥ ಸಾಕಷ್ಟು ಮಾಡಲ್ಗಳು ಎಕ್ಸ್ಪೆರಿಮೆಂಟ್ಗಳು ನಮ್ಮ ಲ್ಯಾಬ್ ನಲ್ಲಿ ಇದಾವೆ. ಅತ್ಯದ್ಭುತವಾಗಿರ್ತಕ್ಕಂಥ ಪ್ರಯೋಗಾಲಯ ಇದೆ. ನೀವು ಲ್ಯಾಬಿನ ಉಪಕರಣ ನೀವ ತಗೊಂಡು ಅಲ್ಲಿ ಮಾಡಬಹುದಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇಯರ್, ಈ ವರ್ಷ 7ನೇ ಕ್ಲಾಸ್ನಲ್ಲಿ ಹೋಗ್ರಿ, ನೆಕ್ಸ್ಟ್ ಇಯರ್ ನೀವು ಬೈ ವಾಕಬಲ್ ಒಂದು ವಿಸಿಟ್ ಕೊಟ್ಟಂಗೆ ಆಗ್ತೈತಿ, ಒಂದು ಪಿಕ್ನಿಕ್ ಆದಂಗೆ ಆಗ್ತೈತಿ. ನೀವು ಬಂದ್ರೆ ನಿಮ್ಮ ನಮ್ಮ ಲ್ಯಾಬ್ನಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರಯೋಗ ನಿಮಗೆ ತೋರಿಸ್ತೇನೆ. ಈ ವಿಜ್ಞಾನ ದಿನಾಚರಣೆ ಅವಶ್ಯಕತೆ ಎಲ್ಲ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡಿರಲಿ
ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು. ಒಡಲೊಡಲ ಕೆಚ್ಚಿನ ಕಿಡಿಗಳನ್ನು ನಡಿನಾಡಿನಾಚೆ ತೂರೇವು. ಒಡಲೊಡಲ ಕೆಚ್ಚಿನ ಕಿಡಿಗಳನ್ನು ನಡಿನಾಡಿನಾಚೆ ತೂರೇವು. ಒಮ್ಮಿರಲು ಪ್ರೀತಿ ಎಲ್ಲಿಯದು ಭೀತಿ, ನಾಡೊಲವೆ ನೀತಿ ಹಿಡಿ ನೆನಪ. ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಗೂಡೇವು. ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು. ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಗೂಡೇವು. ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು. ನಮ್ಮುಸಿರು ತೀಡುವಿ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು. ನಮ್ಮುಸಿರು ತೀಡುವಿ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು. ತೊರೆದೇವು ಮರುಳ ತಡೆದೇವು ಇರುಳ, ಅಡೆದೇವು ತಿರುಳ ಹಿಡಿ ನೆನಪ. ಕರುಳೆಂಬ ಕುಳಿಗೆ ಮಿಂಚಂದೆ ಮುಡಿಸಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಅಂದವೋ ಅಂದವೋ ಕನ್ನಡ ನಾಡು, ನನ್ನ ಗೂಡು ಅಲ್ಲಿದೆ ನೋಡು. ಚಂದವೋ ಚಂದವೋ ನನ್ನಯ ಗೂಡು, ನನ್ನ ಹಾಡು ಅಲ್ಲಿದೆ ನೋಡು. ಕಾವೇರಿ ಹರಿವಳು ನನ್ನ ಮನೆಯ ಅಂಗಳದಲ್ಲಿ, ಕಸ್ತೂರಿ